ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಟಿಸಿರುವಂಥ ಸರಿಪೋದ ಶನಿವಾರ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬನ್ನಿ ಇವಾಗ ಮೂವಿ ಸ್ಟೋರಿಗೆ ಬರೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಹೀರೋ ಫ್ಯಾಮ್ಲಿನ ತೋರಿಸ್ತಾರೆ. ಮೂವಿ ಹೀರೋ ಸೂರ್ಯ ಅಲಿಯಾಸ್ ನಾನಿ. ಇವ್ರ ಫ್ಯಾಮ್ಲಿಯಲ್ಲಿ ಇವ್ರ ಅಪ್ಪ ಅಮ್ಮ ಮತ್ತು ಅಕ್ಕ ಇರ್ತಾರೆ. ಇವ್ರ ತಾಯಿಗೆ ಹೆಲ್ತ್ ಇಶ್ಯೂ ಇರುತ್ತೆ. ಸೊ ತುಂಬ ದಿನ ಬದುಕೋ ಚಾನ್ಸ್ ಇರೋದಿಲ್ಲ. ಈ ಕಡೆ ಸೂರ್ಯನಿಗೆ ತುಂಬಾ ಕೋಪ ಇರುತ್ತೆ. ಬರೀ ಸ್ಕೂಲ್ನಲ್ಲಿ ಎಲ್ಲರನ್ನ ಹೊಡೆದು ಜಗಳ ಮಾಡಿ ಅವ್ರ ಜೊತೆ ಕೋಪ ಮಾಡ್ಕೊಂಡು ಹೊಡೆದಾಡಿ ಮನೆಗೆ ಜಗಳ ತರೋದೇ ಇವ್ನ ಕೆಲಸ ಆಗಿಬಿಟ್ಟಿರುತ್ತೆ. ಇವ್ರ ಅಪ್ಪ ಅಮ್ಮನಿಗೆ ಇದೇ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಇವನ ಕೋಪ ಹೇಗೆ ಕಡಿಮೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಹೀಗೆ ಒಂದಿನ ರಾತ್ರಿ ಸೂರ್ಯನ ಸೋದರ ಮಾವ ಸೀತಾಪತಿ ಕುಡಿದು ಬಂದು ಜಗಳ ಮಾಡ್ತಿರ್ತಾನೆ ಇವ್ರ ಮನೆಯವ್ರ ಹತ್ರ. ಬಿಕಾಸ್ ಈ ಕಡೆ ಸೀತಾಪತಿ ದಿನ ಕುಡಿದು ಬಂದು ಅವನ ಹೆಂಡತಿಗೆ ಹೊಡಿತಿರ್ತಾನೆ. ಇವನಿಗೆ ಕಲ್ಯಾಣಿ ಅಂತ ಒಬ್ಳು ಮಗಳು ಕೂಡ ಇರ್ತಾಳೆ. ಸೂರ್ಯನಿಗೆ ಕಲ್ಯಾಣಿ ಅಂದರೆ ತುಂಬ ಇಷ್ಟ. ಬಟ್ ಕಲ್ಯಾಣಿಗೆ ಅವನ ಕೋಪ ಕಂಡ್ರೇನೇ ಆಗ್ತಿರೋದಿಲ್ಲ. ಹೀಗೆ ಒಂದಿನ ಸೀತಾಪತಿ ಕುಡಿದು ಬಂದು ಅವನ ಹೆಂಡತಿಯನ್ನು ಹೊಡಿತಿರ್ತಾನೆ. ಸೂರ್ಯ ಅವರ ತಾಯಿಗೆ ಅವನ ಮೇಲೆ ಕೋಪ ಬಂದು ಅವನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸ್ತಾರೆ. ಹಾಗೆ ಕಲ್ಯಾಣಿ ಮತ್ತು ಅವ್ರ ಅಮ್ಮನ್ನ ಬೇರೆ ಊರಿಗೆ ಕೂಡ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಕಳಿಸ್ತಾರೆ. ಹೀಗಾಗಿ ಈಗ ಸೀತಾಪತಿ ಸೂರ್ಯ ಅವ್ರ ಅಮ್ಮನ ಹತ್ರ ಬಂದು ಜಗಳ ಮಾಡ್ತಿರ್ತಾನೆ, ಹೆಂಡತಿ ಮಗಳನ್ನು ದೂರ ಮಾಡಿದ್ಲು ಅಂತ. ಸೂರ್ಯನಿಗೆ ಸೀತಾಪತಿ ಮೇಲೆ ಕೋಪ ಬಂದು ಅವನನ್ನು ಹೊಡೆಯೋಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಅಪ್ಪ ಬಂದು ಅವನನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ನೆಕ್ಸ್ಟ್ ಡೇ ಸೂರ್ಯನ ತಾಯಿ ಅವನ್ನ ಕರೆದ್ಬಿಟ್ಟು, ಇಷ್ಟೊಂದು ಕೋಪ ಒಳ್ಳೇದಲ್ಲ, ನೀನು ಹಾಗೂ ಕೋಪ ಮಾಡ್ಕೊಳ್ಳೇಬೇಕು ಅಂದರೆ ಈ ಥರ ದಿನ ಕೋಪ ಮಾಡ್ಕೋಬೇಡ, ವಾರಕ್ಕೆ ಒಂದು ದಿನ ಮಾತ್ರ ಕೋಪ ಮಾಡ್ಕೊ, ಎಷ್ಟೇ ಕೋಪ ಬಂದರೂ ಆ ದಿನ ಮಾತ್ರ ನಿನ್ನ ಕೋಪನ ತೋರಿಸು, ಮಿಕ್ಕಿದ ದಿನ ಸೈಲೆಂಟಾಗಿ ಇರಬೇಕು ಅಂತ ಪ್ರಾಮಿಸ್ ಮಾಡಿಸ್ಕೊತಾರೆ. ಹೀಗೆ ಒಂದಿನ ಅವ್ರ ತಾಯಿ ಅನಾರೋಗ್ಯದ ಸಮಸ್ಯೆಯಿಂದ ತೀರಿ ಹೋಗ್ತಾರೆ. ಅದು ಶನಿವಾರ. ಸೊ ಈಗ ಸೂರ್ಯ ಪ್ರತಿದಿನ ತನಗೆ ಬರೋ ಕೋಪದ ಮ್ಯಾಟ್ರನ್ನ ಒಂದು ಬುಕ್ನಲ್ಲಿ ಬರೀತಾನೆ. ವಾರದ ಕೊನೆ ಅಂದರೆ ಶನಿವಾರ ಮಾತ್ರ ಆ ಕೋಪ ಇನ್ನೂ ಹಾಗೆ ಇದ್ದರೆ ಅವ್ರನ್ನ ಮಾತ್ರ ಹೊಡಿತಿರ್ತಾನೆ. ಶನಿವಾರ ರಾತ್ರಿ 12 ಗಂಟೆ ಒಳಗೆ ಹೊಡೆಯೋಕ್ಕಾಗಲಿಲ್ಲ ಅಂದರೆ ಅವರು ಒಳ್ಳೆಯವರು ಅಂತ ಅವ್ರನ್ನ ಬಿಟ್ಬಿಡ್ತಿರ್ತಾನೆ. ಇವ್ರ ಮಾವ ಸೀತಾಪತಿ ಇವ್ರಮ್ಮ ಸತ್ತಾಗೂ ಅವರನ್ನು ಬಂದು ಬೈತಿರ್ತಾನೆ. ಆಗ ಸೂರ್ಯ ಅವನನ್ನು ಹೊಡಿತಾನೆ. ಹೀಗಾಗಿ ಸೂರ್ಯ ತಂದೆ ಸೀತಾಪತಿ ತನ್ನ ಮಗನ್ನ ಏನು ಮಾಡಿಬಿಡ್ತಾನೋ ಅನ್ನೋ ಭಯಕ್ಕೆ ಊರೇ ಬಿಟ್ಟು ಬೇರೆ ಊರಿಗೆ ಬಂದು ಸೆಟ್ಲಾಗಿರ್ತಾರೆ. ಈಗ ಸೀನ್ನ ಕಟ್ ಮಾಡಿದರೆ ಸೂರ್ಯ LIC ಏಜೆಂಟಾಗಿ ವರ್ಕ್ ಮಾಡ್ತಿರ್ತಾನೆ. ಪಜಿಲ್ ಅನ್ನೋ ಹುಡುಗ ಗಡಿಯಾರನ ಒಂದು 10 ನಿಮಿಷ ಫಾಸ್ಟಾಗಿ ಇಟ್ಟು ಸೇಟುಗೆ ಕೊಟ್ಟಿದ್ದಕ್ಕೆ ಅವನನ್ನು ಸೇಟು ಕಡೆಯವರು ಹೊಡೆದ್ಬಿಟ್ಟಿರ್ತಾರೆ. ಅವನ ಉದ್ದೇಶ ಏನೋ ಒಳ್ಳೆಯದಾಗಿರುತ್ತೆ. ಅವ್ರ ತಂದೆ ಟ್ರೈನ್ನಲ್ಲಿ ಹತ್ತೋಕ್ಕೆ ಹೋಗಿ ಕೆಳಗೆ ಬಿದ್ದು ಸತ್ತಿರ್ತಾರೆ. ಸೊ ಒಂದು 10 ನಿಮಿಷ ಬೇಗ ಹೋಗಿದ್ರೆ ಬದುಕ್ತಿದ್ರು. ಸೊ ಅದಕ್ಕೆ ಅವನು ಯಾವಾಗಲೂ ಗಡಿಯಾರನ ಫಜಿಲ್ 10 ನಿಮಿಷ ಫಾಸ್ಟಾಗಿ ಇಟ್ಟಿರ್ತಾನೆ. ಸೊ ಹೀಗಾಗಿ ಫಜಿಲ್ ಹತ್ರ ಸೇಟುಗೆ ಸಾರಿ ಕೇಳಿಸೋಕೆ ಅಂತ ಸೂರ್ಯ ಅವನ್ನ ಕರ್ಕೊಂಡು ಬರ್ತಾನೆ. ಈ ಸೇಟು ಕಡೆಯವರು ಇಬ್ಬರಿಗೂ ಹೊಡೆದು ಕಳಿಸ್ಬಿಡ್ತಾರೆ. ಬಟ್ ಸೂರ್ಯ ಶನಿವಾರ ಅಲ್ಲಿಗೆ ಬಂದು ಅವರನ್ನೆಲ್ಲ ಹೊಡೆದು ಹೋಗ್ತಾನೆ. ಬೈ ದ ವೇ ಸೂರ್ಯ ಅವತ್ತು ಯಾಕೆ ಹೊಡಿಲಿಲ್ಲ, ಇವತ್ತು ಬಂದು ಯಾಕೆ ಹೊಡೆದ ಅಂದರೆ ಶನಿವಾರ ಮಾತ್ರ ಅವನ ಕೋಪಕ್ಕೆ ದಿನ, ಮಿಕ್ಕಿದ ದಿನ ಅವನ ಕೋಪ ಎಷ್ಟೇ ಬಂದ್ರೂ ಕಂಟ್ರೋಲ್ ಮಾಡ್ತಿರ್ತಾನೆ. ಈ ಕಡೆ ಇವನು ಕೋಪದಿಂದ ಹೊಡೆದಿರೋರೆಲ್ಲ ಇವ್ರ ಫ್ಯಾಮ್ಲಿನ ಅಟ್ಯಾಕ್ ಮಾಡ್ತಿರ್ತಾರೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತ ಅವನಿಗೆ ಮದುವೆ ಮಾಡೋಕೆ ಅಂತ ಸೂರ್ಯ ತಂದೆ ಟ್ರೈ ಮಾಡ್ತಾರೆ. ಸೂರ್ಯನಿಗೆ ಬೇರೆ ಫ್ಲ್ಯಾಶ್ ಬ್ಯಾಕ್ ಲವ್ ಸ್ಟೋರಿ ಇದೆ ಕಲ್ಯಾಣಿ ಜೊತೆ. ಆದರೆ ಅವಳಿಗೆ ಎಲ್ಲಿದ್ದಾಳೆ ಏನು ಕತೆ ಒಂದು ಗೊತ್ತಿರೋದಿಲ್ಲ. ಹೀಗಾಗಿ ಸೂರ್ಯ ತಂದೆ ಒಬ್ಳೆ ಡೂಪ್ಲಿಕೇಟ್ ಕಲ್ಯಾಣಿನ ಕರ್ಕೊಂಡು ಬಂದು ಮದುವೆಯಾಗಿ ಮಗು ಇದೆ ಅಂತ ಸುಳ್ಳು ಹೇಳಿಸ್ತಾರೆ. ಸೊ ಈಗ ಸೂರ್ಯ ಬಿಕ್ಕಿ ಬಿಕ್ಕಿ ಅಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸೂರ್ಯನ ಅಕ್ಕನ ಮದುವೆ ನಡೆಯುತ್ತೆ. ಏನೋ ಚಿಕ್ಕ ಮ್ಯಾಟ್ರಿಗೆ ಹುಡುಗನ ತಂದೆಗೆ ಕೋಪದಿಂದ ಹೊಡೆದ್ಬಿಟ್ಟಿರ್ತಾನೆ ಸೂರ್ಯ. ಅವತ್ತಿಂದ ಅವ್ರ ಅಕ್ಕ ಅವನ ಜೊತೆ ಮಾತು ಬಿಡ್ತಾಳೆ. ಸೊ ಅವತ್ತಿಂದ ಸೂರ್ಯ ತಂದೆ ಶನಿವಾರ ಯಾರನ್ನ ಸೂರ್ಯ ಹೊಡಿಬೇಕು ಅಂದ್ಕೊಂಡಿರ್ತಾನಲ್ಲ ಅವ್ರ ಹತ್ರ ಹೋಗಿ ಅವ್ರನ್ನ ಕಾಪಾಡೋಕೆ ಟ್ರೈ ಮಾಡ್ತಿರ್ತಾರೆ. ತಪ್ಪು ಮಾಡಿದವ್ರನ್ನೆಲ್ಲ ಒಟ್ನಲ್ಲಿ ಶನಿವಾರ ಹೊಡೆಯೋದೇ ಇವನ್ ಏಮ್ ಆಗಿದೆ. ಈಗ ಸೀನ್ನ ಕಟ್ ಮಾಡಿದರೆ ಈಗ ರಿಯಲ್ ಹೀರೋಯಿನ್ ಕಲ್ಯಾಣಿನ ತೋರಿಸ್ತಾರೆ. ಇವಳು ಪೊಲೀಸ್ ಕೆಲಸಕ್ಕೆ ನ್ಯೂ ಆಗಿ ಜಾಯ್ನ್ ಆಗಿರ್ತಾಳೆ. ಹಾಗೆ ಚಾರುಲತಾ ಅಂತ ನೇಮ್ ಕೂಡ ಚೇಂಜ್ ಮಾಡ್ಕೊಂಡಿರ್ತಾಳೆ. ಇವರ ಸ್ಟೇಷನ್ CA ದಯಾನಂದ್. ಇವನೊಂಥರ ಕ್ರಿಮಿನಲ್ ಪೊಲೀಸ್ ಆಫೀಸರ್. ಇವನಿಗೆ ಕುರುಮಾನಂದ್ ಅನ್ನುವ ಒಬ್ಬ ಅಣ್ಣ ಇರ್ತಾನೆ. ಅವನು ಮಿನಿಸ್ಟರ್ ಆಗಿರ್ತಾನೆ. ಈ ಮಿನಿಸ್ಟರ್ಗೆ ಒಂದು ಕಣ್ಣು ಸರಿಯಾಗಿ ಕಾಣ್ತಿರೋದಿಲ್ಲ. ಸೊ ಕಾಪಾಡೋಕೆ ಬಂದಿರೋರನ್ನ ಸಾಯಿಸೋಕೆ ಬಂದಿದ್ದಾರೆ ಅಂತ ರಾಂಗ್ ಜಡ್ಜ್ಮೆಂಟ್ ಮಾಡ್ತಿರ್ತಾನೆ. ಇನ್ಸ್ಪೆಕ್ಟರ್ ದಯಾನಂದ್ ಮತ್ತು ಅವ್ರ ಅಣ್ಣನಿಗೆ ಒಬ್ರನ್ನೊಬ್ರು ಕಂಡ್ರೆ ಆಗ್ತಿರೋದಿಲ್ಲ. ಇವರಿಬ್ಬರು ದುಶ್ಮನ್ಗಳ ಥರ ಇರ್ತಾರೆ. ಬಿಕಾಸ್ ದೊಡ್ಡವನು ಎಲ್ಲ ಆಸ್ತಿ ಹೊಡ್ಕೊಂಡು ದಯಾನಂದ್ಗೆ ಒಂದೇ ಒಂದು ಲ್ಯಾಂಡ್ ಕೂಡ ಕೊಡ್ತಿರೋದಿಲ್ಲ.
ಹೀಗಾಗಿ ಇವ್ರ ಅಣ್ಣನ ಮೇಲಿರೋ ಸೇಡ್ನ ಸೋಕುಲೆ ಪಾಳಂ ಜನಗಳ ಮೇಲೆ ಹೊಡೆದು ಬಡಿದು ತೀರಿಸ್ಕೊಳ್ತಿರ್ತಾನೆ. ಬಿಕಾಸ್ ಅಲ್ಲಿರೋರೆಲ್ಲ ಕ್ರಿಮಿನಲ್ಸ್ಗಳ ಮಕ್ಕಳು ಮೊಮ್ಮಕ್ಕಳು. ಈಗ ಅಪರಾಧನೇ ಗೊತ್ತಿಲ್ಲದೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ. ದಯಾನಂದ್ ಅಣ್ಣ ಕುರುಮಾನಂದ್ ಸೋಕುಲೆ ಪಾಳಂ ಜನರ ಓಟಿಂದ ಕಾರ್ಪೊರೇಟರ್ ಆಗಿ ಗೆದ್ದಿರ್ತಾನೆ. ಹೀಗಾಗಿ ಇವರಿಂದಾನೇ ಅವನು ಮಿನಿಸ್ಟರ್ ಆಗಿದ್ದಾನೆ ಅಂತ ಆ ಜನಗಳ ಮೇಲೆ ಚಿತ್ರಹಿಂಸೆ ಕೊಡ್ತಿರ್ತಾನೆ. ಈ ಕಡೆ ಕಲ್ಯಾಣಿ ಅಲಿಯಾಸ್ ಚಾರುಲತಾ ಈ ಸೋಕುಲೆ ಪಾಳಂ ಜನಗಳ ಕಷ್ಟ ನೋಡಿ ಅವರಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ದಯಾನಂದ್ ಇಲ್ಲದೆ ಇರೋಂಥ ಟೈಮ್ನಲ್ಲಿ ಅವ್ರಿಗೆ ಹೋಗಿ ಸಹಾಯ ಮಾಡ್ತಿರ್ತಾಳೆ ಅವನಿಗೆ ಗೊತ್ತಿಲ್ಲದೇನೆ. ಒಂದಿನ ಕೋರ್ಟ್ ಹತ್ರ ದಯಾನಂದ್ ಒಬ್ಬರು ಲೇಡಿ ಕಾರ್ಗೆ ಗುದ್ದಿ ಸಾರಿ ಕೇಳ್ತಾನೆ. ಆ ಲೇಡಿ ಸ್ವಲ್ಪ ರೇಗಿದ್ದಕ್ಕೆ ಆ ಕಾರ್ನ ರಿವರ್ಸ್ ತೊಗೊಂಡು ಬಂದು ಆ ಲೇಡಿ ಕಾರ್ಗೆ ಡಿಕ್ಕಿ ಹೊಡಿತಿರ್ತಾನೆ. ಆ ಲೇಡಿಗೆ ಯಾರು ಕೂಡ ಅಲ್ಲಿರೋರು ಹೆಲ್ಪ್ ಮಾಡೋದಿಲ್ಲ. ಅಲ್ಲಿ ಸೂರ್ಯ ಕೂಡ ಇರ್ತಾನೆ. ಪೊಲೀಸರಿಗೆ ಹೊಡೆಯೋಕೆ ಆಗಲ್ಲ ಅಂತ ಪೆಟ್ರೋಲ್ನ ಕಾರ್ ಕೆಳಗೆ ಚೆಲ್ಲಿ ದಯಾನಂದ್ ಕಾರ್ನ ಸ್ಟಾಪ್ ಮಾಡಿ ಪೆಟ್ರೋಲ್ ಲೀಕ್ ಆಗಿದೆ ಅಂತ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಸ್ಮಾರ್ಟ್ ಆಗಿ ಸೇವ್ ಮಾಡ್ತಾನೆ. ಇದನ್ನೆಲ್ಲ ಚಾರು ಅಬ್ಸರ್ವ್ ಮಾಡಿರ್ತಾಳೆ. ಸೂರ್ಯಗೆ ಬಂದು ಥ್ಯಾಂಕ್ಸ್ ಹೇಳ್ತಾಳೆ. ಹಾಗೆ ಇಬ್ಬರು ವಾಟರ್ ಬಾಟಲ್ನ ತಗೊಂಡು ಪೆಟ್ರೋಲ್ ತರೋಕೆ ಅಂತ ಡ್ರಾಪ್ ಕೊಡ್ತಾಳೆ. ಹಾಗೆ ಇವರಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಬೆಳೆಯುತ್ತೆ. ಅವತ್ತು ರಾತ್ರಿ ಸೂರ್ಯ ಪೊಲೀಸ್ ಮೇಲೆ ಬಂದಿರೋ ಕೋಪನ ಬುಕ್ನಲ್ಲಿ ಬರೆಯುವಾಗ ಚಾರು ನೆನಪಾಗಿ ದಯಾನಂದ್ನ ಹೆಸರನ್ನ ಬರೆಯೋದು ನೆನಪಾಗೋದಿಲ್ಲ. ಹೀಗೆ ಚಾರು ಮತ್ತು ಸೂರ್ಯ ಸೋಕುಲೆ ಪಾಳಂ ಜನಗಳಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಈ ಕಡೆ ಚಾರುಗೆ ಯಾರ್ಯಾರು ಟಾರ್ಚರ್ ಮಾಡಿರ್ತಾರೋ ಅವ್ರನ್ನೆಲ್ಲ ಶನಿವಾರದ ಲಿಸ್ಟ್ಗೆ ಸೂರ್ಯ ಬರ್ಕೊಂಡು ಹೊಡಿತಿರ್ತಾನೆ. ಬಟ್ ಯಾರು ಈ ಕೆಲಸ ಮಾಡಿದ್ದು ಅಂತ ಚಾರುಗೆ ಗೊತ್ತಾಗ್ತಿರೋದಿಲ್ಲ. ಬಿಕಾಸ್ ಸೂರ್ಯ ಸೈಲೆಂಟಾಗಿ ಸ್ಮಾರ್ಟ್ ಬಾಯ್ ಥರ ಇವಳ ಹತ್ರ ಇರ್ತಾನೆ. ಆ ಶನಿವಾರದವನು ಯಾರು ಅಂತ ಅವಳು ಹುಡುಕ್ತಿರ್ತಾಳೆ. ಸೂರ್ಯಗೂ ನೆಕ್ಸ್ಟ್ ಸೀನಲ್ಲಿ ಮಿನಿಸ್ಟರ್ ಕುರುಮಾನಂದ ತನ್ನ ತಮ್ಮ ಇನ್ಸ್ಪೆಕ್ಟರ್ ದಯಾನಂದ್ಗೆ ಲ್ಯಾಂಡ್ನ ಕೊಡ್ತೀನಿ ಅಂತ ಕರೆಸಿ ಅವಮಾನ ಮಾಡ್ತಾನೆ. ಈ ಕಡೆ ಸೂರ್ಯಂಗೆ ಆ ಶನಿವಾರದ ಮ್ಯಾಟ್ರು ಚಾರುಗೆ ಹೇಳೋದಾ ಬೇಡವಾ ಅಂತ ಟೆನ್ಷನ್ ಆಗಿರುತ್ತೆ. ಈಗ ಮಿನಿಸ್ಟರ್ ಮಾಡಿರೋ ಅವಮಾನಕ್ಕೆ ದಯಾನಂದ್ ಮತ್ತೆ ಸೋಕುಲೆ ಪಾಳಂ ಜನಗಳಿಗೆ ಚಿತ್ರಹಿಂಸೆ ಕೊಡ್ತಿರ್ತಾನೆ. ಆ ಗಲಭೆಯಲ್ಲಿ ಒಂದು ಹುಡುಗಿ ಕತ್ತೆ ಕೊಯ್ದಿರುತ್ತೆ. ಸೂರ್ಯ ಅಲ್ಲಿಗೆ ಬಂದು ಅವರನ್ನು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಈಗ ಸೂರ್ಯನ ಹತ್ರ ಚಾರು ದಯಾನಂದ್ನ ಕಾಟಕ್ಕೆ ಆ ಶನಿವಾರದವನು ಯಾರೋ ಇಲ್ಲಿ ಇದ್ದಿದ್ರೆ ಅವನ ಹತ್ರ ಹೇಳಿ ಇವನಿಗೆ ಶಿಕ್ಷೆ ಕೊಡಿಸ್ತಿದ್ದೆ ಅಂತಾಳೆ. ಅದೇ ಟೈಮ್ಗೆ ಸೇಟು ಕಡೆಯವರು ಸೂರ್ಯನ ಅಟ್ಯಾಕ್ ಮಾಡ್ತಾರೆ. ಬಿಕಾಸ್ ಹುಡುಗಿ ಮುಂದೆ ಶನಿವಾರ ಸೂರ್ಯ ಹೊಡೆಯೋಲ್ಲ ಅಂತ. ಬಟ್ ಸೂರ್ಯ ಎಲ್ಲರನ್ನ ಹೊಡೆದು ಹಾಕ್ತಾನೆ. ಈಗ ಚಾರುಗೆ ಆ ಶನಿವಾರದವನು ಸೂರ್ಯ ಅಂತ ಗೊತ್ತಾಗಿ ಶಾಕ್ ಆಗುತ್ತೆ. ಈ ಸಲ ಸೂರ್ಯ ಇನ್ಸ್ಪೆಕ್ಟರ್ ದಯಾನ ಹೆಸರನ್ನ ಮಾರ್ಕ್ ಮಾಡ್ಕೊತಾನೆ. ನೆಕ್ಸ್ಟ್ ಡೇ ಚಾರು ಸೂರ್ಯನ ಮೇಲಿರೋ ಪ್ರೀತಿಗೆ ಅವನ ಕೋಪನೂ ಅರ್ಥ ಮಾಡ್ಕೊತಾಳೆ. ಹಾಗೆ ಸೋಕುಲೆ ಪಾಳಂ ಜನಗಳಿಗೋಸ್ಕರ ಇನ್ಸ್ಪೆಕ್ಟರ್ನ ಹೊಡಿಬೇಕು ಅಂತ ಸೂರ್ಯ ಅಂದ್ಕೊಂಡಿರ್ತಾನೆ. ಅವನ್ನ ಹೊಡೆದ್ರೆ ಮಾತ್ರ ಈ ಸಮಸ್ಯೆ ಬಗೆಹರಿಯೋಲ್ಲ. ಅವರಲ್ಲಿರೋ ಭಯನ ಹೋಗಿಸಿ ಧೈರ್ಯ ತುಂಬಬೇಕು ಅಂತ ಚಾರು ಸೂರ್ಯಗೆ ಹೇಳ್ತಾಳೆ. ಈ ಕಡೆ ಇನ್ಸ್ಪೆಕ್ಟರ್ ದಯಾ ಅವ್ರ ಅಣ್ಣನ್ನ ಸಾಯಿಸೋಕೆ ಅಂತ ಪ್ಲ್ಯಾನ್ ಮಾಡ್ತಿರ್ತಾನೆ. ಈ ವಿಷಯನ ಕುರುಮಾನಂದ್ಗೆ ತಿಳಿಸಿದರೆ ದಯಾನ ಅವನು ಮುಗಿಸ್ತಾನೆ ಅಂತ ಚಾರು ಸೂರ್ಯನ್ಗೆ ಹೇಳ್ತಾಳೆ. ಈಗ ಸೂರ್ಯ ಏನು ಮಾಡಿಬಿಡ್ತಾನೆ ಅಂದರೆ ಸೋಕುಲೆ ಪಾಳಂ ಅಲ್ಲಿರೋ ಯಾರೋ ಒಬ್ಬ ಶನಿವಾರ ಇನ್ಸ್ಪೆಕ್ಟರ್ ದಯಾನ ಹೊಡಿತೀನಿ ಅಂತ ಗೋಡೆ ಮೇಲೆ ಬರೆದು ಸೂರ್ಯನೇ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಹೊಡೆಯೋಕೆ ಅಂತ ಪ್ಲ್ಯಾನ್ ಮಾಡ್ತಾನೆ. ಇದರಿಂದ ಅಲ್ಲಿರೋ ಜನಗಳಿಗೆ ಧೈರ್ಯ ಬರಲಿ ಅಂತ, ನಮ್ಮಲ್ಲೇ ಯಾರೋ ಒಬ್ಬ ಅವನನ್ನು ಹೊಡೆದ ಅಂತ ಹೇಳಿ ಅವರಿಗೆ ಧೈರ್ಯ ಬರುತ್ತೆ ಅಂತ. ಈ ಕಡೆ ಮಿನಿಸ್ಟರ್ ಕುರುಮಾನಂದನ್ನ ಸಾಯಿಸೋಕೆ ಅಂತ ದಯಾ ಪ್ಲ್ಯಾನ್ ಮಾಡಿರ್ತಾನಲ್ಲ, ಅವತ್ತು ಸೂರ್ಯ ಅವರ ಕಂಪ್ನಿ ಫಂಕ್ಷನ್ಗೆ ಅಂತ ಶುಕ್ರವಾರ ಇನ್ವೈಟ್ ಮಾಡಿರ್ತಾನೆ. ಬಿಕಾಸ್ ಸೂರ್ಯ ಬೇರೆ ಯಾವ ದಿನಾನೂ ಹೊಡೆಯೋದಿಲ್ಲ, ಶನಿವಾರ ಮಾತ್ರ ಹೊಡೆಯೋದು. ಓಕೆ, ಈಗ ಶನಿವಾರ ಬೆಳಿಗ್ಗೆ ಸೂರ್ಯ ದಯಾನ ಹೊಡೆಯೋಕೆ ಹೋಗೋದನ್ನು ಅವ್ರ ತಂದೆ ಬುಕ್ ನೋಡಿ ತಿಳ್ಕೊಂಡಿರ್ತಾರೆ. ಈ ಸಲ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಹೇಳಿದ್ರೆ ಇವನ್ ಕತೆ ಮುಗಿಸ್ತಾರೆ ಅಂತ ಹಾಲಲ್ಲಿ ನಿದ್ದೆ ಮಾತ್ರೆ ಹಾಕಿ ಸೂರ್ಯನ ಮಲಗಿಡಿಸ್ಬಿಡ್ತಾರೆ. ಈ ಕಡೆ ಸೇಟು ಬೇರೆ ಸತ್ತಿರ್ತಾನೆ. ಸೊ ಅವ್ರ ಮಗ ರೌಡಿಗಳನ್ನು ಕರ್ಕೊಂಡು ಸೂರ್ಯನ ಕತೆ ಮುಗಿಸೋಕೆ ಅಂತ ಸೂರ್ಯನ ಮನೆಗೆ ಬರ್ತಾರೆ. ಸೂರ್ಯ ಬೇರೆ ಮಲಗಿರ್ತಾನೆ. ಈ ಕಡೆ ಅವ್ರ ತಂದೆ ಮನೆ ಹೊರಗಡೆ ಬೀಗ ಹಾಕಿ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋ ಥರ ಸೆಟಪ್ ಮಾಡಿರ್ತಾರೆ. ಈಗ ಚಾರು ದಯಾ ಇರೋ ಲೊಕೇಶನ್ಸ್ನೆಲ್ಲ ಸೂರ್ಯಗೆ ಮೆಸೇಜ್ ಮಾಡ್ತಿರ್ತಾಳೆ. ಫಸ್ಟ್ ಪ್ಲ್ಯಾನ್ ದೇವಸ್ಥಾನದಲ್ಲಿ ಹೊಡೆಯೋದು ಮಿಸ್ ಆಗುತ್ತೆ. ಲಾಸ್ಟ್ ಪ್ಲ್ಯಾನ್ ಪಬ್ಬಲ್ಲಿ ಹೊಡೆಯೋದು. ಶನಿವಾರ ರಾತ್ರಿ ಆದರೂ ಸೂರ್ಯಗೆ ಎಚ್ಚರನೇ ಆಗೋದಿಲ್ಲ. ಅದೇ ಟೈಮ್ಗೆ ಸೂರ್ಯ ಅಕ್ಕ ಅವ್ರ ಮನೆಗೆ ಬಂದಿರ್ತಾಳೆ. ಅದು ಪ್ರೆಗ್ನೆಂಟ್ ಬೇರೆ ಇರ್ತಾಳೆ. ಹೊರಗಡೆ ಬೇರೆ ರೌಡಿಗಳು ಇರ್ತಾರೆ. ಇವರ ತಂದೆ ಹಿತ್ತಲ ಬಾಗಿಲದಿಂದ ಒಳಗೆ ಅವಳನ್ನು ಕರ್ಕೊತಾರೆ. ರೌಡಿಗಳು ಇವಳು ಹೋಗಿ ರಿಟರ್ನ್ ಹೋಗದೇ ಇರೋದನ್ನು ನೋಡಿ ಮನೆ ಒಳಗಡೆ ಇದ್ದಾರೆ ಅಂತ ಒಳಗೆ ನುಗ್ತಾರೆ. ಇನ್ನೇನು ರೌಡಿಗಳು ಸೂರ್ಯನ ಸಾಯಿಸಬೇಕು ಅನ್ನೋ ಅಷ್ಟರಲ್ಲಿ ಅವ್ರ ತಾಯಿ ಕರೆದಾಗಿ ಎಚ್ಚರಗೊಂಡು ಎಲ್ಲ ರೌಡಿಗಳನ್ನು ಉಡಿಸ್ ಮಾಡ್ತಾನೆ ಸೂರ್ಯ. ಇನ್ಸ್ಪೆಕ್ಟರ್ ದಯಾನಂದ್ ಈ ಕಡೆ ಪಬ್ನಲ್ಲಿ ಅವರಣ್ಣ ಮಿನಿಸ್ಟರ್ನ ಮರ್ಡರ್ ಮಾಡೋಕೆ ಅಂತ ಬಂದಿರ್ತಾನೆ. ಇನ್ನೇನು ಗನ್ನಿಂದ ಶೂಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಸೂರ್ಯ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ದಯಾ ಮೇಲೆ ಕೈ ಎತ್ತುತ್ತಾನೆ. ಗಡಿಯಾರದಲ್ಲಿ ರಾತ್ರಿ 12 ಗಂಟೆ ಆಗಿದ್ದು ನೋಡಿ ಶನಿವಾರ ಮುಗೀತು ಅಂತ ಕೈ ಇಳಿಸಿ ಹೋಗ್ತಾನೆ.
ಮೂವಿ ಸ್ಟಾರ್ಟಿಂಗ್ನಲ್ಲಿ ಫಜೀಲ್ ಗಡಿಯಾರ ಸೆಟ್ ಮಾಡಿರ್ತಾನಲ್ಲ, ಅವನು ಕೂಡ ಆ ಪಬ್ನಲ್ಲಿ ಇರೋದು ನೋಡಿ ಇನ್ನೂ 10 ನಿಮಿಷ ಇದೆ ಶನಿವಾರ ಮುಗಿಯೋಕೆ ಅಂತ ರಿಟರ್ನ್ ದಯಾ ಹತ್ರ ಬಂದು ಅವನನ್ನು ಹೊಡಿತಾನೆ. ಮಿನಿಸ್ಟರ್ ಅಲ್ಲಿಂದ ತಪ್ಪಿಸ್ಕೊತಾನೆ. ಸೊ ಇವ್ರ ಪ್ಲ್ಯಾನ್ ಪ್ರಕಾರ ದಯಾ ಮಿನಿಸ್ಟರ್ನ ಮುಗಿಸೋ ವಿಷಯ ಮಿನಿಸ್ಟರ್ಗೆ ಗೊತ್ತಾದರೆ ಸೊ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ದಯಾ ಕಥೆಯನ್ನು ಅವರೇ ನೋಡ್ಕೊತಾರೆ ಅಂತ ಇವರಿಬ್ಬರು ರಿಲ್ಯಾಕ್ಸ್ ಆಗಿರ್ತಾರೆ, ಸೂರ್ಯ ಮತ್ತು ಚಾರು. ಈ ಕಡೆ ಸೋಕುಲೆ ಪಾಲಂ ಜನಗಳಿಗೆ ನಮ್ಮಲ್ಲೇ ಯಾರೋ ಒಬ್ಬ ವೀರ ದಯಾನ ಹೊಡೆದಿದ್ದಾನೆ ಅಂತ ಫುಲ್ ಖುಷಿಯಾಗಿರ್ತಾರೆ. ಈ ಕಡೆ ಸೂರ್ಯ ಅಕ್ಕ ಈ ಶನಿವಾರ ಜಗಳ ಎಲ್ಲ ಬಿಡು ಅಂತ ಪ್ರಾಮಿಸ್ ಮಾಡಿಸ್ಕೋತಾಳೆ. ಈಗ ಸೂರ್ಯ ವಾರದ 7 ದಿನಾನೂ ನಾರ್ಮಲ್ ಆಗೇ ಇರ್ತಾನೆ, ಕೋಪ ಎಲ್ಲ ಬಿಟ್ಟಿರ್ತಾನೆ, ಅವನ ಫ್ಯಾಮ್ಲಿ ಜೊತೆ ಹ್ಯಾಪಿಯಾಗಿ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕುರುಮಾನಂದ್ ಅವ್ರ ತಮ್ಮ ದಯಾನ ಮನೆಗೆ ಕರೆಸಿಬಿಟ್ಟು ನಾನು ಎಷ್ಟು ಕಾಟ ಕೊಟ್ಟಿದ್ದೀನಿ ಆದರೂ ಕೂಡ ನನ್ನ ಕಾಪಾಡಿದೆಯಲ್ಲ ಅಂತ ಎಮೋಷ್ನಲ್ ಆಗಿ ಹೇಳ್ತಾರೆ. ಬೈ ದ ವೇ ಈ ಮಿನಿಸ್ಟರ್ಗೆ ಒಂದು ಕಣ್ಣು ಅರ್ಧಂಬರ್ಧ ಕಾಣ್ತಿರುತ್ತೆ, ರಾಂಗ್ ಜಡ್ಜ್ಮೆಂಟ್ ಮಾಡ್ತಿರ್ತಾರೆ. ಸಾಯಿಸೋಕೆ ಬಂದಿರೋರನ್ನ ಕಾಪಾಡೋಕೆ ಬಂದಿದ್ದ ಅಂತ ಲ್ಯಾಂಡ್ ಎಲ್ಲ ಕೊಡ್ತಾನೆ. ಈಗ ಅಣ್ಣ ತಮ್ಮ ಒಂದಾಗ್ಬಿಟ್ರು. ಈ ಟ್ವಿಸ್ಟಲ್ಲಿ ಶನಿವಾರ ಹೊಡೆದವನ್ನ ಇಬ್ಬರು ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸೂರ್ಯನ ಪ್ಲ್ಯಾನ್ ಎಲ್ಲ ಉಲ್ಟಂಪಲ್ಟ ಆಗಿಬಿಡುತ್ತೆ. ಈ ಮ್ಯಾಟ್ರನ್ನ ಚಾರು ಸೂರ್ಯಂಗೆ ಹೇಳ್ತಾಳೆ. ಈಗ ಸೂರ್ಯ ಹೊಡೆಯೋದನ್ನ ಬಿಟ್ಟಿರ್ತಾನೆ, ಅವ್ರ ಅಕ್ಕಂಗೆ ಪ್ರಾಮಿಸ್ ಬೇರೆ ಮಾಡಿದ್ದಾನೆ. ಈ ಕಡೆ ದಯಾ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಶನಿವಾರದ ಕಂಪ್ಲೇಂಟ್ನ ಓಪನ್ ಮಾಡಿಸ್ತಿರ್ತಾನೆ, ಪಬ್ನಲ್ಲೇ ಹೊಡೆದವನ್ನ ಹುಡುಕೋ. ಸೊ ಈಗ ಸೂರ್ಯ ಏನು ಮಾಡಿಬಿಡ್ತಾನೆ ಅಂದರೆ ತನಗೆ ತಾನೇ ಏಟ್ ಮಾಡಿಕೊಂಡು ದಯಾ ಇರೋ ಸ್ಟೇಷನ್ಗೆ ಬರ್ತಾನೆ. ಶನಿವಾರ ಯಾರೋ ಒಬ್ಬ ನನ್ನ ಹೊಡೆದ ಅಂತ ಕಂಪ್ಲೇಂಟ್ ಕೊಡ್ತಾನೆ, ದಯಾಗೆ ಡೌಟ್ ಬರಬಾರ್ದು ಅಂತ. ಬಟ್ ಸೂರ್ಯ ಶನಿವಾರದವನ್ನ ನೋಡಿದಾನೆ ಅಂತ ಅವನನ್ನು ಹಿಡಿಯೋಕ್ಕೋಸ್ಕರ ಸೂರ್ಯನ ನಂಬರ್ನ ಚಾರುಗೆ ತಗೊಳಕ್ಕೆ ಹೇಳ್ತಾನೆ ದಯಾ. ಈಗ ಇನ್ಸ್ಪೆಕ್ಟರ್ ದಯಾನಂದ್ ಪ್ರತಿದಿನ ಸೂರ್ಯನ ಕರೆದು ಡೌಟ್ ಬಂದವ್ರನ್ನ ಕಣ್ ತೋರಿಸಿ ಎನ್ಕ್ವೈರಿ ಮಾಡ್ತಿರ್ತಾನೆ. ಈ ಕಡೆ ಮಿನಿಸ್ಟರ್ ಸೂರ್ಯನ್ನೇ ಕಟ್ಟಿ ಹಾಕಿರ್ತಾರೆ, ನನ್ನ ಸಾಯಿಸೋಕೆ ಬಂದವನು ಇವನೇ ಅಂತ. ಬಿಕಾಸ್ ಮಿನಿಸ್ಟರ್ನ ಶುಕ್ರವಾರ ಫಂಕ್ಷನ್ಗೆ ಇನ್ವೈಟ್ ಮಾಡಿ ಫಾರಿನ್ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿರ್ತಾನೆ ಸೂರ್ಯ. ದಯಾನಂದ್ ಬಂದು ಸೂರ್ಯ ಶನಿವಾರದವನು ಅಲ್ಲ ಅಂತ ಬಿಡಿಸ್ತಾನೆ. ಹಾಗೆ ಸೋಕುಲೆ ಪಾಳಂನಲ್ಲಿ ಸೂರ್ಯ ಗೋಡೆ ಮೇಲೆ ದಯಾನ ಹೊಡಿತೀನಿ ಅಂತ ಬರೆದಿರ್ತಾನಲ್ಲ, ಅದನ್ನು ಫೋನಲ್ಲಿ ಇನ್ಸ್ಪೆಕ್ಟರ್ ಸುಧಾ ತೋರಿಸ್ತಾನೆ. ಅದು ಅಲ್ಲದೆ ಮಾಸ್ಕ್ ಹಾಕಿರೋ ಅವನ ಚಿತ್ರ ಬೇರೆ ಅಲ್ಲಿ ಜನರು ಬರೆದಿರ್ತಾರೆ. ಈ ಸಲ ಇನ್ಸ್ಪೆಕ್ಟರ್ ದಯಾ ಅಲ್ಲಿಗೆ ಹೋಗಿ ಎಲ್ಲ ಜನಗಳನ್ನು ಚಚ್ಚಿ ಬಿಸಾಕ್ತಿರ್ತಾನೆ. ಆ ಶನಿವಾರದವನು ಯಾರವನು ಅಂತ ಅವ್ರನ್ನೆಲ್ಲ ಹೊಡೆದು ಬಡಿದು ಎನ್ಕ್ವೈರಿ ಮಾಡ್ತಿರ್ತಾನೆ. ಈಗ ಸೂರ್ಯನಿಗೆ ಏನು ಮಾಡಬೇಕು ಅನ್ನೋದೇ ತಿಳಿಯೋದಿಲ್ಲ. ಮಿನಿಸ್ಟರ್ ಕಡೆ ರೌಡಿಗಳೆಲ್ಲ ಆ ಊರಿನ ಜನಗಳನ್ನು ಮಕ್ಕಳು ಮರಿ ಅಂದೇನೆ ಹೊಡಿತಿರ್ತಾರೆ. ಈ ಕಡೆ ಸೂರ್ಯ ಮನೆಗೆ ಬಂದು ಅವ್ರ ತಂದೆಗೆ ಈ ವಿಷಯನೆಲ್ಲ ಹೇಳ್ತಾನೆ. ಒಂದು ಕಡೆ ಫ್ಯಾಮ್ಲಿಗೆ ಏನು ಮಾಡ್ತಾರೋ ಅಂತ, ಇನ್ನೊಂದು ಕಡೆ ಆ ಊರಿನ ಜನ. ಆಗ ಅವ್ರ ತಂದೆ ಹೇಳ್ತಾರೆ, ನಿನ್ನ ಕೋಪದಿಂದ 4 ಜನಕ್ಕೆ ಧೈರ್ಯ ಬರಬೇಕು ಅಂತಾರೆ. ಸೂರ್ಯ ಮತ್ತು ಚಾರು ಸೋಕುಲೆ ಪಾಲಂ ಜನಗಳ ಹತ್ರ ಹೋಗಿ ಅವರಿಗೆ ಧೈರ್ಯ ತುಂಬೋಕೆ ಮೋಟಿವೇಶನ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ದಯಾ ಪಬ್ಬಲ್ಲಿ ಮಿನಿಸ್ಟರ್ನ ಮುಗಿಸೋ ಪ್ಲ್ಯಾನ್ ಶನಿವಾರದವನಿಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡುವಾಗ ಚಾರುಲತಾ ಮೇಲೆ ಡೌಟ್ ಬಂದ್ಬಿಡುತ್ತೆ. ಹಾಗೆ ಚಾರುಲತಾ ಅವಳ ಫೋನಲ್ಲಿ ಸೂರ್ಯನ ಹೆಸರನ್ನ ಬಾಟಲ್ ಕ್ಯಾಪ್ ಅಂತ ಸೇವ್ ಬೇರೆ ಮಾಡಿದ್ದನ್ನು ದಯಾ ನೋಡಿರ್ತಾನೆ. ಸೊ ಫೈನಲಿ ಶನಿವಾರದವನು ಸೂರ್ಯ ಅಂತ ಇನ್ಸ್ಪೆಕ್ಟರ್ ದಯಾಗೆ ಗೊತ್ತಾಗ್ಬಿಡುತ್ತೆ. ನನ್ನ ಜೊತೆನೇ ಇದ್ದು ಇಷ್ಟು ದಿನ ಇಷ್ಟೊಂದೆಲ್ಲ ಆಟ ಆಡಿದ್ನಲ್ಲ, ಅವ್ರ ಅಣ್ಣಂಗೂ ಕೂಡ ಈ ಮ್ಯಾಟ್ರನ್ನ ಹೇಳ್ತಾನೆ. ಅಷ್ಟರಲ್ಲಿ ಮಿನಿಸ್ಟರ್ಗೆ ತನ್ನ ಜಡ್ಜ್ಮೆಂಟೇ ರಾಂಗ್ ಅಂತ ಗೊತ್ತಾಗಿರುತ್ತೆ. ಇವರನ್ನು ಸಾಯಿಸೋಕೆ ಬಂದಿದ್ದು ಬೇರೆ ಯಾರೂ ಅಲ್ಲ, ತನ್ನ ತಮ್ಮ ದಯಾನೆ ಅಂತ ಪಬ್ಬಲ್ಲಿರೋ CC ಕ್ಯಾಮ್ರಾ ವಿಡಿಯೋಯಿಂದ ಗೊತ್ತಾಗುತ್ತೆ. ಈಗ ಮಿನಿಸ್ಟರ್ ದಯಾನ ಶೂಟ್ ಮಾಡೋದ್ರೊಳಗೆ ದಯಾನೆ ಅವರನ್ನು ಸಾಯಿಸಿ ಏನೂ ಗೊತ್ತಿಲ್ಲದೆ ಇರೋರ ಥರ ಆ್ಯಕ್ಟ್ ಮಾಡಿ ಈ ಕೊಲೆನೂ ಕೂಡ ಸೂರ್ಯನ ಮೇಲೆ ಹಾಕ್ಬಿಡ್ತಾನೆ. ಸೊ ಈಗ ಫೈನಲಿ ದಯಾ ಹಾಗೆ ಮಿನಿಸ್ಟರ್ ಕಡೆಯವರೆಲ್ಲ ಸೂರ್ಯನ ಫ್ಯಾಮಿಲಿ ಸಮೇತ ಮುಗಿಸೋಕೆ ಅಂತ ಹೊರಡ್ತಾರೆ. ದಯಾ ಫಸ್ಟು ಚಾರುಲತಾನ ಎಳ್ಕೊಂಡು ಹೋಗ್ತಾನೆ. ಸೂರ್ಯ ಚಾರು ಮನೆಗೆ ಬಂದು ನೋಡ್ತಾನೆ. ಅಲ್ಲಿರೋದು ಚಾರು ಅಮ್ಮ, ಸ್ವಂತ ಇವರ ಅತ್ತೆ. ಇಷ್ಟು ದಿನ ಇವನ ಜೊತೆ ಇದ್ದ ಚಾರು ಬೇರೆ ಯಾರೂ ಅಲ್ಲ, ಕಲ್ಯಾಣೆ ಅಂತ ಇವನಿಗೆ ಗೊತ್ತಾಗುತ್ತೆ. ಈ ಕಡೆ ದಯಾ ಸೋಕುಲೆ ಪಾಳಂಗೆ ಚಾರುನ ಎಳ್ಕೊಂಡು ಬರ್ತಾನೆ. ಎಲ್ಲ ಜನಗಳ ಮುಂದೆ ಸೂರ್ಯನ ಸಿಕ್ಕಾಪಟ್ಟೆ ದಯಾ ಹೊಡಿತಾನೆ. ಎಷ್ಟೇ ಹೊಡೆದ್ರೂ ಸೂರ್ಯ ಒಂದೇಟು ದಯಾಗೆ ಹೊಡಿತಿರೋದಿಲ್ಲ. ಬಿಕಾಸ್ ಆ ಊರಿನ ಜನಗಳಲ್ಲಿ ಒಬ್ಬ ಆದರೂ ಧೈರ್ಯ ಮಾಡಿ ಮುಂದೆ ಬರ್ತಾನೇನೋ ಅಂತ ವೇಟ್ ಮಾಡ್ತಿರ್ತಾನೆ. ಬಟ್ ಯಾರೂ ಕೂಡ ಧೈರ್ಯ ಮಾಡಿ ಮುಂದೆ ಬರೋದೇ ಇಲ್ಲ. ಅದೇ ಟೈಮ್ಗೆ ಸೂರ್ಯ ತಂದೆ ಆ್ಯಸ್ ಯೂಶುವಲ್ ಆಗಿ ಸೂರ್ಯ ಹೊಡೆಯೋಕ್ಕೆ ಹೋಗೋರ ಹತ್ರ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಬಂದಿರ್ತಾರೆ. ದಯಾ ಇವ್ರ ತಂದೆ ಮಾತನ್ನೆಲ್ಲ ಕೇಳಿ ನಗಾಡ್ತಾನೆ. ಅದು ಅಲ್ಲದೆ ಸೂರ್ಯ ಅಕ್ಕಂಗೆ ಈ ಸ್ಟೋರಿನೆಲ್ಲ ಅವ್ರ ತಂದೆ ಹೇಳಿರ್ತಾರೆ. ಈ ಶನಿವಾರ ಒಂದಿನ ಅವಳ ಪ್ರಾಮಿಸ್ನ ಬಿಟ್ಟು ಅವನಿಗೆ ಹೊಡೆಯೋಕೆ ಅಂತ ಪರ್ಮಿಷನ್ ಬೇರೆ ಕೊಟ್ಟಿರ್ತಾಳೆ. ಆದರೂ ಕೂಡ ಸೂರ್ಯ ಎದ್ದು ಒಂದೇ ಒಂದು ಏಟ್ ಕೂಡ ದಯಾ ಮೇಲೆ ಹೊಡಿತಿರೋದಿಲ್ಲ. ಬಿಕಾಸ್ ಅಪ್ಪಿತಪ್ಪಿ ಆ ಊರಿನ ಜನಗಳು ಒಬ್ಬರಾದರೂ ಧೈರ್ಯ ಮಾಡಿ ಮುಂದೆ ಬಂದರೆ ಇನ್ಯಾವತ್ತೂ ಯಾರೂ ಅವರನ್ನು ಶೋಷಣೆ ಮಾಡೋದಿಲ್ಲ ಅಂತ.
ಈಗ ಇನ್ಸ್ಪೆಕ್ಟರ್ ದಯಾ ಏನು ಮಾಡಿಬಿಡ್ತಾನೆ ಅಂದರೆ ಸೂರ್ಯನ ಕೋಪನ ಕೆರಳಿಸೋಕ್ಕೋಸ್ಕರ ಒಂದು ಚಿಕ್ಕ ಹುಡುಗಿನ ತುಳಿದು ಸಾಯಿಸೋಕೆ ಅಂತ ಹೋಗ್ತಾನೆ. ಸೂರ್ಯ ಅವನ ಕಾಲನ್ನ ಹಿಡಿತಾನೆ. ಆಗ ಆ ಊರಿನ ಒಬ್ಬ ವ್ಯಕ್ತಿ ಎದ್ದು ಬಂದು ದಯಾನ ಕಪಾಳಕ್ಕೆ ಹೊಡಿತಾನೆ. ಈಗ ಸೂರ್ಯ ಇವನನ್ನು ಸುಮ್ಮನೆ ಬಿಟ್ಬಿಡ್ತಾನ. ಇರೋ ಬರೋ ಕೋಪನೆಲ್ಲ ದಯಾ ಮೇಲೆ ಕಿಡಿಕಾರ್ತಾನೆ. ಇಡೀ ಊರಿನ ಜನಗಳೆಲ್ಲ ರೌಡಿಗಳನ್ನೆಲ್ಲ ಹೊಡೆದು ಹಾಕ್ತಾರೆ. ಅಂತೂ ಕೊನೆಗೂ ಆ ಊರಿನ ಜನ ಇನ್ಯಾವತ್ತೂ ಯಾರಿಗೂ ಭಯ ಪಡೆದೇನೆ ಧೈರ್ಯದಿಂದ ಬಾಳ್ತಾರೆ ಅನ್ನೋ ನಂಬಿಕೆ ಕಾಣುತ್ತೆ. ಸೂರ್ಯ ದಯಾನ ಸರಿಯಾಗಿ ಹೊಡಿತಾನೆ. ಅದೇ ಟೈಮ್ಗೆ ಮಿನಿಸ್ಟರ್ನ ಸಾಯಿಸೋಕೆ ಬಂದಿದ್ದು ದಯಾ ಅನ್ನೋ ವಿಡಿಯೋ ವೈರಲ್ ಆಗಿರುತ್ತೆ. ಸೊ ಮಿನಿಸ್ಟರ್ ಕಡೆಯವರು ಅದನ್ನು ನೋಡಿ ಅವನನ್ನು ಶೂಟ್ ಮಾಡಿ ಸಾಯಿಸ್ತಾರೆ. ಮೂವಿ ಕೊನೆಯಲ್ಲಿ ಸೂರ್ಯ ಅಕ್ಕಂಗೆ ಹೆಣ್ಣು ಪಾಪು ಆಗಿರುತ್ತೆ. ಮತ್ತೆ ಅಮ್ಮ ಬಂದರು ಅಂತ ಹ್ಯಾಪಿ ಆಗ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸರಿಪೋದ ಶನಿವಾರ ಮೂವಿ ಕಥೆಯನ್ನು. ಹೀಗೆ ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.